ಯಾರು ಅಡ್ಮಿಷನ್ ಯಾರು ನೋಡ್ಬೇಕು? ಅಲ್ಲೋಗಿ ಕ್ಯಾಶುಯಾಲಿಟಿಲಿ ಫಾರಂ ಫಿಲ್ ಅಪ್ ಮಾಡಿ. ಯಾರು ಪೇಷಂಟ್? ಯಾರು ಇಲ್ಲ. ಯಾರು ಇಲ್ವಾ? ಮತ್ತೆ ಯಾರನ್ನ ಅಡ್ಮಿಷನ್ ಮಾಡ್ತಿದ್ದೀರಾ? ದಾದಾನ? ಯಾವ ದಾದಾ? ಏನಾಗಿದೆ ಅವ್ರಿಗೆ? ಏನೂ ಆಗಿಲ್ಲ. ಏನು ಆಗದೆ ಅದು ಏನ್ರಿ ಅಡ್ಮಿಷನ್ ಮಾಡ್ತೀರಿ? ಡಾಕ್ಟರ್ ಆಗಕ್ಕೆ. ಡಾಕ್ಟ್ರ? ಯಾರು? ದಾದಾ ಕಣ. ದಾದಾನ? ಯಾರದು? ಅವ್ರು ನನ್ ಬಗ್ಗೆ ಹೇಳ್ತಾರದ ತಲೆ ತಿಂತ ನೀವು. ಅಯ್ಯೋ, ನಾನು ಹೆಲ್ತ್ ಮಿನಿಸ್ಟರ್ ಆಗೋಣ ಅನ್ಕೊಂಡಿದ್ದೀನಿ. ಸರ್ಕಿಟ್ ಯಾರಿಗೋಸ್ಕರ ಸುಮ್ಮನೆ ಇದ್ದೀನಿ. ಹೇಳು, ಯಾರು ನೋಡ್ಬೇಕು ಅಂತ? ನೀವು ಡಾಕ್ಟರ್ ಆಗ್ಬೇಕು ಅಂದ್ರೆ ಡೀನ್ ನೋಡ್ಬೇಕಾಗತ್ತೆ. ಏನೋ ದೀನನಾ? ಹಾ, ಅದೇ ಡೀನ್ ಅಂದ್ರೆ ಹೆಡ್ ಮಾಸ್ಟ್ರು. ಕಾಲೇಜಲ್ಲಿ ಪ್ರಿನ್ಸಿಪಲ್ ಅಂತಾರಲ್ಲ, ಅವರೇ ನಿಮ್ಗೆ ಅಡ್ಮಿಷನ್ ಕೊಡ್ತಾರೆ. ಎಲ್ಲಿ ಸಿಗ್ತಾನ ಅವನು? ಅಲ್ಲಿ ಮೇಲ್ಗಡೆ ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವನೇ ಅಧೀನ? ಯಾವನೇ ಅಧೀನ? ಯಾವನೇ ಡೀನು? ಡೀನು ಒಳಗೆ ಬಂದ್ರಿ? ಓ, ನೀನೇ ಕಾಲೇಜ್ ಹೆಡ್ ಮಾಸ್ಟರ್? ನಾ ಮಾತಾಡ್ತೀನಿ. ನಿನ್ನ ಹತ್ರನೇ ಮಾತಾಡೋದು. ಹೇಳೋರು ಕೇಳೋರು ಯಾರು ಇಲ್ಲ. ಜಸ್ಟ್ ಮಾರ್ಜಿನ್. ಹೌ ಮೈ ಸಪೋಸ್ ಟು ಆಪರೇಟ್? ಕಮ್ ಆನ್, ಬ್ಯಾಕ್ ಟು ವರ್ಕ್. ನಾ ಹೇಳ್ತೀನಿ ಬನ್ನಿ. ನಿಮಗೆ ಮೆಡಿಕಲ್ಗೆ ಎಂಟ್ರೆನ್ಸ್ ಬೇಕಾ? ಸರಿ, PUC ಎಷ್ಟು ಪರ್ಸೆಂಟೇಜ್ ಬಂದಿದೆ? ಹಂಗಂದ್ರೆ ಅಂದ್ರೆ 12th ಸ್ಟ್ಯಾಂಡರ್ಡ್ 12ನೇ ಕ್ಲಾಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಈ ಡಾಕ್ಟರ್ ಅದಕ್ಕೆ ಎಷ್ಟು ಬೇಕು? ಕಮ್ಮಿ ಅಂದ್ರು 90% ಬೇಕು. ಸಿಕ್ಕಿದ್ಯಾ? ಸಿಕ್ಕಿದೆ. ಏನ್ ಸರ್ಕಿ? ಸಿಕ್ಕಿದೆ. ಸಾಯಂಕಾಲ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ. ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಸರಿ, ಹಾಗಾದ್ರೆ ಒಂದು ಪ್ರೀ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅದನ್ನ ಪಾಸ್ ಮಾಡ್ಬಿಟ್ರೆ ಎಂಟ್ರೆನ್ಸ್ ಆಟೋಮ್ಯಾಟಿಕ್ ಆಗಿ ಸಿಕ್ಬಿಡುತ್ತೆ. ಅದ್ ಸರಿ, ನಿಮ್ಮಿಬ್ರಲ್ಲಿ ಯಾರಿಗೆ ಎಂಟ್ರೆನ್ಸ್ ಬೇಕಾಗಿರೋದು? ಅಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಬರೀಲೇಬೇಕಾ? ಅಫ್ಕೋರ್ಸ್, ಇಟ್ ಇಸ್ ಕಂಪಲ್ಸರಿ. ನೀನ್ ಬರ್ದಿದ್ಯಾ? ಬರ್ದಿದ್ಯಾ? ಆಬ್ವಿಯಸ್ಲಿ. ನಾನು ಅದರಲ್ಲಿ ಟಾಪರ್, ಗೊತ್ತಾಯ್ತಾ? ವೆರಿ ಗುಡ್. ಥ್ಯಾಂಕ್ ಯು. ಬರ್ತೀನಿ. ಹಲೋ, ತಮ್ಮ ಹೆಸರು? ನಾನು ಕಾಶಿನಾಥ್, ಡಾಕ್ಟರ್ ಕಾಶಿನಾಥ್ ಹೆಗ್ಡೆ. ಎಲ್ಲಿರೋದು? ನಾನಿರೋದು ಬಸವೇಶ್ವರ. ಅಡ್ರೆಸ್? 117 3rd Main 3rd Block 3rd Stage. ನೀನ್ ಹೋಗು, ನಮ್ಗೆ ಎಕ್ಸಾಮ್ಗೆ ಓದ್ಕೊಳ್ಳೋದಿದೆ. ಸರ್ಕಿ, ಅಡ್ರೆಸ್ ಗೊತ್ತಾಯ್ತಲ್ಲ? ಮೊಸರು ಸಕ್ಕರೆ ತಿಂದ್ರೆ ಬ್ರೈನು ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ಎಕ್ಸಾಮಿನೇಷನ್ ಬೊಂಬಾಟ್ ಮಾಡಿ ತೆಗಿಬಹುದು ಅಂತ ನಮ್ಮಮ್ಮ ಹೇಳ್ತಿದ್ಲು. ಆದ್ರೆ ನಾವು ತಿಂದಿದ್ದು ಬ್ರೈನ್, ಬೋಟಿ, ಕಿಡ್ನಿ, ತಲೆಮಾಂಸ. ಅದಕ್ಕೆ ಶರೀರ ಇಂಪ್ರೂವ್ ಆಯ್ತು ಹೊರತು ಬುಡ್ಡಿ ಕಲಾಶ್. ನೀವು ಇದೆಲ್ಲ ಮಾಡ್ತಾ ಇರೋದು ಅಫೆನ್ಸ್, ಗೊತ್ತಾ? ಮಾಮ ನೀನ್ ಯಾಕೋ ಟೆನ್ಷನ್ ತಗೋತ್ಯಾ? ಬುಲೆಟ್, ಶರ್ಟ್ ಆಗೋ ಟೈಮ್ ಆಯ್ತು. ಹೊಡಿ ತಾತ, ಇದು ಸ್ಟ್ರೈಟ್ ಆಗಿ ಸ್ಟ್ರೈಟ್. ಪಪ್ಪದು ಮಾಸ್ಟರ್, ನಿಮ್ಮಪ್ಪ ರಾಣಿಯಿಂದಲೇ ಬಿದ್ದವನೆ. ಹಳೆ ಕಾಲದ ಹುಡ್ಸೆ ಮರ ಅನ್ಸುತ್ತೆ. ನೀವು ಮಾಡ್ತಿರೋದು ಸರಿಗಿಲ್ಲ. ಬೇಡ, ನೀ ಟೆನ್ಷನ್ ಮಾಡ್ಕೊಂಬೇಡಮ್ಮ. ನಿಮ್ಮಪ್ಪ ಸೇಫ್ ನಮ್ ಜೊತೆ ಆಡ್ಕೊಂಡಿರ್ತಾನೆ. ನೀನ್ ಹೋಗ್ಬಿಟ್ಟು ಆರಾಮಾಗಿ ನಮ್ಮ ಹೆಸರಲ್ಲಿ ಎಕ್ಸಾಮ್ ಬರ್ಬಿಟ್ಟು ಹೋಗು. ಆಲ್ ದಿ ಬೆಸ್ಟ್ ಲಕ್. ಕುಡುಮಿ ಕಲೀಜ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಉಪ್ಪಿಡಾದಂತರ ಸ್ಟೈಲ್ ಆಗಿ ನನ್ನ ಮಗನೇ. ಯು ವಿಲ್ ಆಲ್ ಬಿ ಕಾಟ್. ಮಾಸ್ಟರ್, ಈ ನಕರ ಇಕ್ರಲ್ಲ ನಮ್ಗೆ ಆಗಕ್ಕಿಲ್ಲ. ನಾನ್ ತಲೆ ಕೆಟ್ರೆ ಖರಾಬ್ ನನ್ ಮಗ. ನೋಡು, ಎಕ್ಸಾಮ್ ಲೇಟ್ ಆಗೋದ್ರಲ್ಲಿ ನಮ್ಗೆ ಆಗಕ್ಕಿಲ್ಲ. ಬೇಗ ರೈಟ್ ಹೇಳು. ಮಾಸ್ಟರ್, ಬಾಯ್ಲಿ ಒಂದ್ ನಿಮಿಷ ತಗೋ ಕಾರ್ಡು. ಭದ್ರ, ಟ್ಯಾಕ್ಸಿಗೆ ಲೋಡ್ ಮಾಡ್ರು. ಮಾಸ್ಟರ್, ಪರೀಕ್ಷೆನಲ್ಲಿ ಟಾಪ್ ಅಲ್ಲಿ ಪಾಸ್ ಮಾಡ್ಬೇಕು. ಫೇಲ್ ಗೀಲ್ ಆದ್ಯೋ ಫಿನಿಶ್.
1 2 3 4 ತಾತ ನಮ್ಗಿರೋ 4 ಪಾನು ಎಲ್ಲ ಬೋರ್ಡ್ ಫಿನಿಶ್ ಮಾಡ್ಬಿಡ್ಬೇಕು ನೋಡ ಅದ್ ಹೆಂಗ್ ಹೇಳ್ತಾರೆ ಅಂತ. ಜ್ಯೂಸ್ ಕುಡಿಬೇಕು, ಪಾನ್ ಹೊಡಿಬೇಕು, ಅದು ಮಜವಾದ ಲೈಫು. ಫಸ್ಟ್ ಇದನ್ನ ಹಾಕ್ಬಿಡು. ಯಾವ ನೋಡ್ರು ಹಣಿ ಇಂದಿನ ಬಿದ್ದಿರ್ತಾನಪ್ಪ, ಹಣೆ ಕಾಲ ದುಡ್ಸೇ ಬರ. ಅವಲ್ಲಿ ಇದನ್ನ ಹಾಕು. ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಟ್ಟೆ ದಾದಾ. ಹಲೋ, ಮಲ್ಯ ಹಾಸ್ಪಿಟಲ್. ಬರ್ತಾ ಇದ್ದೀನಿ. ಒಕ್ಕಾಡ್, ಆಮೇಲೆ ಬರ್ತೀನಿ. ಮಣಿಪಾಲ, ಇಲ್ಲ ಬಿಸಿ, ನಾಳೆ ಬರ್ತೀನಿ. ಜಯದೇವನ, ನೋ, ವೆರಿ ವೆರಿ ಬಿಸಿ. ಹೋಲ್ಡ್ ಆನ್. ಉಪ್ಪಿ ದಾದಾ MBBS is very very busy. ಉಪೇಂದ್ರ, ನೀವ್ ಯಾಕೆ ಎಲ್ರು ಹೀಗೆ ಸತಾಯಿಸ್ತೀರಾ? ನನ್ಗನ್ಸತ್ತೆ ನೀವಿಲ್ ಓದಕ್ ಬರ್ಲಿಲ್ಲ, ಎಲ್ರಿಗೂ ತೊಂದರೆ ಕೊಡಕ್ ಬಂದಿದ್ದೀರಾ ಅಂತ. ಎಲ್ರಿಗೂ ಅಲ್ಲ. ಆ ಡೀನು ಅಶೋಕ್ ಕಶ್ಯಪ್, ಅವನು ಅವನ ಮಗಳು, ಅವ್ರಿಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿನ್ನು ಏನು ಮಾಡ್ಲಿಲ್ಲ, ಅವಳಿಗೇನು ಗೊತ್ತೇ ಇರ್ಲಿಲ್ಲ. ಚಿನ್ನು ನಿಮ್ಗೆ ಗೊತ್ತಾ? ಆಫ್ಕೋರ್ಸ್, ಅವಳು ನನ್ ಕ್ಲೋಸ್ ಫ್ರೆಂಡ್. ಪಾಪ ಅವಳ ತಪ್ಪೇನಿರ್ಲಿಲ್ಲ. ನಿಮ್ ಬಗ್ಗೆ ಅವ್ರ ತಂದೆಗೆ ಮನೆ ಕೆಲ್ಸದವಳು ತಿಳಿಸಿದಾಳೆ. ಹೌದಾ? ಅದೇ ಅನ್ಕೊಂಡೆ ನಾನು. ಎಷ್ಟೇ ಆದ್ರೂ ಅವಳು ನನ್ ಚಡ್ಡಿ ದೋಸ್ತು, ನಮ್ಗೆ ಯಾಕೆ ದುಶ್ಮಂತ್ರ ದ್ರೋಹ ಬಗಿತಾಳೆ ಅಂತ. ಅದಿರ್ಲಿ, ಹೇಗಿದ್ದಾಳೆ ಫೀಮೇಲ್? ಅಲ್ಲ, ನೋಡಕ್ ಹೇಗಿದ್ದಾಳೆ ಅಂತ. ಯಾಕೆ? ಅಲ್ಲ, ಕೇಳ್ದೆ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಒಳ್ಳೆ ಗುಂಡಿಗೆ ದಪ್ಪಗೆ ಅಂತ ಬಲೂನ್ ತರ ಇದ್ಲು. ನೀವ್ ಹೇಳ್ದಂಗೆ ಏನೂ ಇಲ್ಲ. ನಾನು ಅವಳು ಚಿಕ್ಕಂದಿನ ಫೋಟೋಗ್ರಾಫ್ಸ್ ನೋಡಿದ್ದೀನಿ. ಅಷ್ಟೊಂದೇ ದಪ್ಪ ಇರ್ಲಿಲ್ಲ. ಎಲ್ಲಿದ್ದೀರಾ ನೀವು? ನಾವು ಚಿಕ್ಕ ವಯಸ್ಸಲ್ಲಿ ಮರಕೋತಿ ಆಡ್ಬೇಕಾರೆ ಮರ ಹತ್ತಿದ್ಲು. ಆ ರೆಂಬೆನೆ ಮುರಿದು ಕುಂಬಳಕಾಯಿ ತರ ರಪ್ಪದ ಬಿದ್ದೋದ್ಲು. ಈಗ ಹೆಂಗಿದ್ದಾಳೆ? ಅಲ್ಲ, ನೋಡಕ್ ಹೇಗಿದ್ದಾಳೆ ಅಂತ. ತುಂಬಾ ಸುಂದರವಾಗಿದ್ದಾಳೆ. ಅಂದ್ರೆ ನಿಮ್ ತರ ತೆಳ್ಳಿಗೆ ಬೆಳಿಗ್ಗೆ ಸೂಪರ್ ಆಗಿದ್ದಾಳ? ನನಗಿಂತ ಚೆನ್ನಾಗಿದ್ದಾಳೆ. ಚಾನ್ಸೇ ಇಲ್ಲ. ನಿಮ್ಮ ಸುಂದರವಾಗಿರಕ್ಕೆ ಚಾನ್ಸೇ ಇಲ್ಲ. ಇದ್ರು ಇರ್ಬೋದು. ಅದಿರ್ಲಿ, ನಾನು ಒಂದ್ಸತಿ ಅವಳನ್ನ ಮೀಟ್ ಮಾಡ್ಬೋದಾ? ಡಾಕ್ಟರ್ ಅಶೋಕ್ ಅವಳನ್ನ ಸಾಯಿಸ್ಬಿಡ್ತಾರೆ. ಅಯ್ಯೋ, ನಮ್ ಕೈಕಾಲ್ ಮುರಿದಾಕ್ಬಿಡ್ಬೇಕು. ಸಾರಿ, ಅವನ್ನ ಬಿಟ್ಟಾಕಿ ನಾವು ಸೀಕ್ರೆಟ್ ಮೀಟ್ ಮಾಡ್ಬೋದಾ? ಆಗಲ್ಲ. ಏನು ಮಾವ್ರೆ, ನೀವು ಅವ್ರ ಫ್ರೆಂಡ್, ನೀವು ಮಸ್ ಮಾಡ್ರೆ ಆಗುತ್ತೆ. ಪ್ಲೀಸ್. ಓಕೆ, ನೀವ್ ಚೆನ್ನಾಗಿ ಓದಿ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನಾನ್ ಚಿನ್ನು ಮೀಟ್ ಮಾಡಿಸ್ತೀನಿ. ನಿಮ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಸತಿ ಯಾವ ಕಿರಿಕು ಮಾಡ್ಕೊಳಕ್ ಹೋಗಲ್ಲ. ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಓದಿ ಎಕ್ಸ್ಟ್ರಾಂಡ್ರೆ ಪಾಸ್ ಆಗ್ತೀನಿ. ಪ್ಲೀಸ್ ಮೀಟ್ ಮಾಡಿಸಿ ಪ್ಲೀಸ್. ಓಕೆ, ಐ ಥಿಂಕ್ ಅಬೌಟ್ ಇಟ್. ಕೇರ ಮಾಡೋಣವಾ? ಜ್ಯೂಸ್ ಕುಡಿಬೇಕು, ಪಾನ್ ಹೊಡಿಬೇಕು, ಆಗ್ಲೇ ಮಜಾ. ಗುಲ್ಟು, ಸ್ವಲ್ಪ ಜ್ವರ ಕೇಳು. ವೆರಿ ವೆರಿ ಡಿಫಿಕಲ್ಟ್ ಪೇಪರ್. ಡಿಫಿಕಲ್ಟ್? ಮಾಡಿ ಕ್ಯಾರಿ ಆನ್. ಆ ಕೂತ್ ನನ್ನ ಮಕ್ಕಳಿಗೆ ಸೈಲೆಂಟ್ ಆಗಿರ ಕೇಳು. ಮಾತಾಡ್ರೆ ಡಿಸ್ಟರ್ಬ್ ಆಗ್ತಾ ಇದೆ, ಉತ್ತರ ಹೇಳಕ್ ಆಗ್ತಾ ಇಲ್ಲ. ಏನಂದೆ? ಕ್ವಶನ್ ನಂಬರ್ ಜ್ವರ ಸ್ಪೈನಲ್ ಕಾರ್ಡ್ ಆಟ್ರೋಫಿ ಇಂಡ್ಯೂಸ್. ಫೈನಲ್ ಕಾರ್ಡ್. ಗುಲ್ಟು, ಸ್ಪೆಲ್ಲಿಂಗ್ ಹೇಳು. ಸ್ಪೆಲ್ಲಿಂಗ್ This man is a genius. ಇನ್ಮೇಲೆ ನಮ್ಮ ಕಾಲೇಜಿಂದ ಎಂಥ ಡಾಕ್ಟರ್ಗಳು ಪಾಸ್ ಆಗ್ತಾರಂದ್ರೆ ರೌಡಿಗಳು, ಡಾನ್ಗಳು, ದಾದಾಗಳು ಅಮ್ಮ, ಅಕ್ಕ, ಮಾಮ ಪದಗಳನ್ನ ಲೀಲಾಜಾಲವಾಗಿ ಉಪಯೋಗಿಸೋ ಪರಂಪರೆನೇ ಶುರುವಾಗ್ಬಿಡುತ್ತೇನೋ.
ಟೆಲ್ ಮಿ ಡಾಕ್ಟರ್ ಕಾಶಿನಾಥ್ ಹೆಗಡೆ, ಅವನು ಅವನು ಫಸ್ಟ್ ರ್ಯಾಂಕ್ ಅಲ್ಲಿ ಹೇಗೆ ಪಾಸ್ ಮಾಡ್ದ? ಹೌ ಐ ನೋ ಸರ್? ಎಸ್, ಹೌ ಡು ಯು ನೋ? ಸರ್, ಉಪೇಂದ್ರ ರಾವ್ ಬಂದಿದ್ದಾರೆ. ಸೆಂಡ್ ಹಿಮ್. ಕಮ್ ಸರ್. ಹಾಯ್ ಮಿಸ್ಟರ್ ಉಪೇಂದ್ರ ರಾವ್, ಯು ಹ್ಯಾವ್ ಟಾಪ್ಡ್ ಅಗೇನ್. ಎಸ್ ಎಸ್, ಎಲ್ಲ ನಮ್ಮ ಗುರುಗಳು ದಯೆ, ಅಷ್ಟೆಲ್ಲ ನಮ್ಮ ಪಾಠ ಹೇಳ್ಕೊಟ್ಟಿದ್ದಾರೆ. ನೀವು ಇದರಿಂದ ಏನು ಸಾಧಿಸಬೇಕು ಅಂತಿದ್ದೀರಾ ಅಂತ ಕೇಳಬಹುದಾ? ನಿನಗಿದೊಂಥರ ತೆವಲು ಅನ್ಸುತ್ತೆ, ಕಂಡೋರ್ ಜೀವನದಲ್ಲಿ ಆಟ ಆಡೋದು, ತಲೆ ಹಾಕೋದು. ಕೇಳು. ನೀನು ಏನಂತ ತಿಳ್ಕೊಂಡಿದೀಯಾ? ನೀನು ಚೀಟ್ ಮಾಡಿ ಪಾಸ್ ಮಾಡಿದೀಯಾ ಅಂತ ನನ್ಗೆ ಗೊತ್ತು. ಹೇಗೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಫೈಂಡ್ ಔಟ್. ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕಡಿಯಕ್ ಹೋಗ್ತೀಯಾ? ನಿಜ ನಾನೇ ಹೇಳ, ಕರೆಕ್ಟ್ ಆಗಿ ಕೇಳಿಸ್ಕೊ. ಚೀಟಿಂಗ್ ಮಾಡಿನೇ ಎಕ್ಸಾಮ್ ಅಲ್ಲಿ ನಾನ್ ಟಾಪ್ ಬಂದಿರೋದು. ಯು ಶಟ್ ಅಪ್. ಇಲ್ಲಿವರೆಗೆ ಈ ಆಫೀಸಲ್ಲಿ ನನ್ನ ಹತ್ರ ಯಾರು ಹೀಗೆ ಮಾತಾಡಿಲ್ಲ, ಗೊತ್ತಾ? ಕೆಲವು ವಿಷಯಗಳು ಲೈಫಲ್ಲಿ ಫಸ್ಟ್ ಟೈಮ್ ನಡೀತದೆ, ತಗೊಳಕ್ ರೆಡಿ ಇರ್ಬೇಕು. ನಾನು ಯಾರು ಅಂತ ನಿನ್ ಗೊತ್ತಿಲ್ಲ. ನಾನು ನಿನ್ನ ಈ ಕಾಲೇಜಿಂದ ಹೊರಗಾಗ್ಬಲ್ಲೆ, ಗೊತ್ತಾ? ನೀನ್ ಮರ್ತಿದ್ದೀಯಾ ಹೇಗೆ ನಿಮ್ಮ ಅಪ್ಪನ ಮರ್ಯಾದೆ ನಾನು ಹರಾಜ್ ಹಾಕಿದ್ದೆ ಅಂತ? ಹೇಗೋ ಮರೆಯಕ್ ಸಾಧ್ಯ? ಎಲ್ಲ ಜ್ಞಾಪಕ ಇದೆ. ನನ್ನ ತಂದೆ ತಾಯಿ ನನ್ನ ಕಣ್ಮುಂದೆನೆ ಕಣ್ಣೀರ್ ಹಾಕೊಂಡು ಹೋದ್ರು. ಅದೇ ತರ ನೀನು ಕಣ್ಣೀರ್ ಹಾಕೋ ತರ ಮಾಡ್ತೀನಿ. ನಿನ್ನ ಕಾಲೇಜಲ್ಲೇ ಓದಿ ದೊಡ್ಡ ಡಾಕ್ಟರ್ ಆಗ್ತೀನಿ. ನಿನ್ನ ಕಣ್ಣು ಮುಂದೆನೆ ನಿನ್ನ ಮಗಳನ್ನ ಎತ್ತಾಕೊಂಡು ಮದುವೆ ಆಗ್ತೀನಿ. ಇದು ಉಪ್ಪಿ ಚಾಲೆಂಜ್. ನಾನು ಅವನಿಗೊಂದು ಗತಿ ಕಾಣಿಸ್ತೀನಿ.